ಹೆಲೋ ಫ್ರೆಂಡ್ಸ್, ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನರ್ಚರ್ ಮೈಂಡ್ಸ್. ಇವತ್ತು ನಾವು ಸಮಾಸಗಳ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಇದು ತುಂಬ ಜನಕ್ಕೆ ತುಂಬ ಕಷ್ಟವಾಗಿ ಅನಿಸುತ್ತೆ ಅಥವಾ ಕನ್ಫ್ಯೂಸಿಂಗ್ ಆಗುತ್ತೆ. ನಿಮಗೆ ಆ ಥರ ಏನಾದರೂ ಫೀಲ್ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮಗಾಗಿನೇ ಇರೋದು. ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲಿಗೆ ಸಮಾಸಗಳದ್ದು ಅಂದರೆ ಏನು? ಕನ್ನಡ ವ್ಯಾಕರಣದಲ್ಲಿ ಇದು ಇಂಪಾರ್ಟೆಂಟ್ ಟಾಪಿಕ್ ಅಲ್ವಾ, ಸಮಾಸಗಳು ಸಂಧಿಗಳು ಅಂತ ಹೇಳಿ. ಸಂಧಿಗಳ ಮೇಲೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ನೀವು ನನ್ನ ಚಾನಲಲ್ಲಿ ಹೋಗಿ ನೋಡ್ಬೋದು. ಸೊ ಈ ವಿಡಿಯೋದಲ್ಲಿ ನಾವು ಏನೇನು ಕಲಿತೀವಿ, ಸಮಾಸಗಳು ಅಂದರೆ ಏನು, ಅದರ ವಿಧಗಳು ಅಂದರೆ ಟೈಪ್ಗಳು ಅಂದ್ರೇನು, ಅದಕ್ಕಿರೋ ರೂಲ್ಸ್ ನಿಯಮಗಳು ಏನು, ಮತ್ತು ಅದಕ್ಕೆ ಎಕ್ಸಾಂಪಲ್ಸ್ ಜೊತೆ ನಾವು ಇದನ್ನು ಕಲಿತೀವಿ. ಮೊದಲಿಗೆ ಸಮಾಸ ಎಂದರೇನು ಅಲ್ವಾ, ಫಸ್ಟ್ ಕ್ವಶನ್ ಮೀನಿಂಗ್ಗೆ ಅರ್ಥ ಆಗಲಿಲ್ಲ ಅಂದರೆ ಮುಂದೆ ಏನಂತ ಮಾಡ್ತೀರಾ ನೀವು. ಅದಕ್ಕೆ ಮೊದಲು ಸಮಾಸ ಎಂದರೆ ಅಂತ ತಿಳ್ಕೊಳ್ಳೋಣ. ಎರಡು ಅಥವಾ ಅನೇಕ ಪದಗಳನ್ನು ಅರ್ಥಕ್ಕನುಸಾರವಾಗಿ ಸೇರಿಸಿ ಒಂದೇ ಪದವನ್ನಾಗಿ ಮಾಡುವ ಕ್ರಿಯೆಯನ್ನು ನಾವು ಸಮಾಸ ಎಂದು ಹೇಳುವೆರು. ಅಂದರೆ ಏನು? ಎರಡು ಅಥವಾ ಹೆಚ್ಚು ಪದ ಸೇರಿ ಒಂದು ಪದ ಆಗುತ್ತೆ. ಆ ಹೊಸ ಪದ ಬಂದ್ಬಿಟ್ಟು ಆ ಎರಡು ಪದಗಳು ಜಾಯ್ನಿಂಗ್ ವರ್ಡ್ ಆಗಿರುತ್ತೆ, ಮತ್ತು ಮೀನಿಂಗ್ ಏನು ಚೇಂಜ್ ಮಾಡಲ್ಲ. ಈ ಕೆಳಗಡೆ ನೋಡಿ, ಪೂರ್ವ ಪದ ಪ್ಲಸ್ ಉತ್ತರ ಪದ ಇಸ್ ಈಕ್ವಲ್ ಟು ವಿಗ್ರಹ ವಾಕ್ಯ ಅಥವಾ ಸಮಾಸ ಪದ ಅಂತ ಬರೆದಿದ್ದೀನಿ. ಇದನ್ನು ನಾವು ಸಂಧಿಯಲ್ಲಿ ಕೂಡ ಓದಿದೀವಲ್ವಾ. ಪೂರ್ವ ಪದ ಮತ್ತು ಉತ್ತರ ಪದ ಸೇರಿ ಸಂಧಿ ವಾಕ್ಯ ಅಲ್ವಾ, ಸಂಧಿ ಪದ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಮಾಸ ಪದನ ವಿಗ್ರಹ ವಾಕ್ಯ ಅಂತ ಕೂಡ ಕರೀತಾರೆ. ಇವಾಗ ನೋಡಿ, ರಾಜನ ಪ್ಲಸ್ ಮಗ ರಾಜಕುಮಾರ. ಸೊ ರಾಜನ ಮಗನ ನಾವು ಏನಂತ ಕರಿತೀವಿ? ರಾಜಕುಮಾರ ಅಂತ ಹೇಳ್ತೀವಿ. ಸೊ ಇಲ್ಲಿ ರಾಜಕುಮಾರ ಅನ್ನೋದು ಸಮಾಸ ಪದವಾಗುತ್ತೆ, ರಾಜನ ಮಗ ಅನ್ನೋದು ಪೂರ್ವ ಪದ ಮತ್ತು ಉತ್ತರ ಪದವಾಗಿ ಕಾಣಸಿಗುತ್ತೆ ಇಲ್ಲಿ ನಮಗೆ. ಮೊದಲಿಗೆ ಸಮಾಸ ಮತ್ತು ಸಂಧಿಗೆ ವ್ಯತ್ಯಾಸ ಏನು? ಇದು ತುಂಬಾ ಸ್ಟೂಡೆಂಟ್ಸ್ ಆಲ್ರೆಡಿ ಕನ್ಫ್ಯೂಸ್ ಆಗ್ತಾರೆ ಅಲ್ವಾ. ಸಂಧಿ ಅಂದ್ರೆ ಏನು, ಸಮಾಸ ಅಂದ್ರೇನು, ಪದ ಕೊಟ್ಟು ಬಿಡಿಸಿ ಬರಿ ಅನ್ನೋವಾಗ ನಿಮಗೆ ತುಂಬಾ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಮೊದಲು ಕ್ಲಾರಿಟಿ ತಗೊಳ್ಳೋಣ ಸಮಾಸದ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳೋಕ್ಕಿಂತ ಮುಂಚೆ. ಸಂಧಿ ಅಂದ್ರೇನು? ಅಕ್ಷರ ಬದಲಾವಣೆ ಆಗುತ್ತೆ, ಅಂದ್ರೆ ಒಂದು ಪದ ಇನ್ನೊಂದು ಪದಕ್ಕೆ ಸೇರಿ. ಇವಾಗ ನೋಡಿ, ಇಲ್ಲಿ ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ ಆಗುತ್ತೆ, ಅಂದ್ರೆ ಆ ಪದ ಹೋಗಿ ಯ ಆಗಿದೆ ಇಲ್ಲಿ. ಸೊ ಅದನ್ನ ಸಂಧಿ ಕಾರ್ಯ ಅಂತ ಹೇಳ್ತೀವಿ. ಅಂದ್ರೆ ಅಕ್ಷರ ಬದಲಾವಣೆ ಆದ್ರೆ ಅದನ್ನ ಸಂಧಿ ಅಂತ ಹೇಳ್ತೀವಿ. ಸಮಾಸ ಅಂದ್ರೆ ಏನಂತ ಬರೆದಿದ್ದೀನಿ ಇಲ್ಲಿ? ಪದಗಳ ಸೇರಿಕೆ. ಇವಾಗ ನೋಡಿ, ರಾಜನ ಮಗ ರಾಜಕುಮಾರ, ಇಲ್ಲಿ ಏನೂ ಆಗಿಲ್ಲ, ಎರಡು ಪದ ಸೇರಿ ಇನ್ನೊಂದು ಪದ ಆಗಿದೆ ಅಷ್ಟೇ. ಯಾವುದು ಲೋಪನೂ ಆಗಿಲ್ಲ, ಯಾವುದು ಹೊಸದಾಗಿ ಸೇರ್ಕೊಂಡೂ ಇಲ್ಲ. ಸೊ ಈ ತರ ಪದ ಪದ ಸೇರಿ ಇನ್ನೊಂದು ಪದ ಆದ್ರೆ ಅದನ್ನ ನಾವು ಸಮಾಸ ಅಂತ ಹೇಳ್ತೀವಿ. ಕ್ಲಿಯರ್ ಆಯ್ತಾ ಸಮಾಸ ಮತ್ತೆ ಸಂಧಿಯಲ್ಲಿರೋ ಡಿಫ್ರೆನ್ಸಸ್? ಸೊ ವಿಲ್ ಸ್ಟಡಿ ಸಮಾಸ. ಮೊದಲು ಸಮಾಸಗಳ ವಿಧಗಳು ಅಂದ್ರೆ ಟೈಪ್ಸ್ ಆಫ್ ಸಮಾಸಗಳು ಏನೇನು? ಫಸ್ಟ್ ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ಅಂಶಿ ಸಮಾಸ, ದ್ವಿಗು ಸಮಾಸ, ದ್ವಂದ್ವ ಸಮಾಸ, ಬಹುರ್ವೀಹಿ ಸಮಾಸ, ಕ್ರಿಯಾ ಸಮಾಸ, ಗಮಕ ಸಮಾಸ. ಇವು 8 ಮೇನ್ ಆಗಿ ಎಕ್ಸಾಮಿನೇಷನ್ ಅಲ್ಲಿ ಕೇಳುವಂತ ಸಮಾಸಗಳು. ಇದಲ್ಲದೆ ಅರಿ ಸಮಾಸ ಅಂತ ಇನ್ನೊಂದು ಬರುತ್ತೆ, ಅದ್ರ ಬಗ್ಗೆ ನಾನು ವಿಡಿಯೋದ ಮಾಡುವಾಗ ಹೇಳ್ತೀನಿ. ಇವಾಗ ಟೈಮ್ ವೇಸ್ಟ್ ಮಾಡದೆ ತತ್ಪುರುಷ ಸಮಾಸ ನೋಡೋಣವಾ. ತತ್ಪುರುಷ ಸಮಾಸ ಮೊದಲನೇ ಸಮಾಸ. ಇಲ್ಲಿ ಏನಾಗುತ್ತೆ ಅಂದ್ರೆ, ಎರಡು ನಾಮಪದಗಳು ಸೇರಿ ಸಮಾಸ ಪದವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿರುತ್ತದೆ. ಅಂದ್ರೆ ಫಸ್ಟ್ ವರ್ಡ್ ಯಾವುದು? ಪೂರ್ವ ಪದ, ಎರಡನೇದು ಉತ್ತರ ಪದ. ಸೊ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದ ವರ್ಡ್ ಏನಿರುತ್ತೆ ಅದರ ಮೀನಿಂಗ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ಪ್ರಧಾನವಾಗುತ್ತೆ ಅಂತ ಅಂದ್ರೆ ಆ ಸಮಾಸವನ್ನ ನಾವು ತತ್ಪುರುಷ ಸಮಾಸ ಅಂತ ಹೇಳ್ತೀವಿ. ಇವಾಗ ಉದಾಹರಣೆ ನೋಡಿ, ಕಾಲಿನ ಬಳೆ. ಇಲ್ಲಿ ಬಳೆ ಅನ್ನೋದು ಇಂಪಾರ್ಟೆಂಟ್. ಬಳೆ ಎಲ್ಲಿ ಹಾಕ್ತಾ ಇದೀವಿ ನಾವು? ಕಾಲಿಗೆ ಹಾಕ್ತಾ ಇದೀವಿ. ಸೊ ಅದು ಕಾಲು ಬಳೆ. ಸೊ ಉತ್ತರ ಪದದ ಮೀನಿಂಗ್ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗಿದೆ, ಬಳೆ ಅನ್ನೋದು ಇಂಪಾರ್ಟೆಂಟ್. ಅದೇ ತರ ಕಣ್ಣಿನಲ್ಲಿ ಉರಿ. ಉರಿತಾ ಇರೋದು ಮೇನು, ಎಲ್ಲಿ ಉರಿತಾ ಇದೆ? ಕಣ್ಣಿನಲ್ಲಿ ಉರಿತಾ ಇದೆ, ಅದನ್ನ ನಾವು ಕಣ್ಣುರಿ ಅಂತ ಹೇಳ್ತೀವಿ. ಅದೇ ತರ ದೇವರ ಮಂದಿರ, ದೇವ ಮಂದಿರ. ಸೊ ಮಂದಿರ ಇಂಪಾರ್ಟೆಂಟು, ಎಲ್ಲಿ ಇರೋದು ಮಂದಿರ ಅಥವಾ ಯಾರ ಮಂದಿರ? ಅದು ದೇವರದ್ದು. ಸೊ ದೇವ ಮಂದಿರದಲ್ಲಿ ಮಂದಿರ ಅನ್ನೋದು ವರ್ಡ್ದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಇದು ಒಂದು ತತ್ಪುರುಷ ಸಮಾಸವಾಗುತ್ತದೆ. ನೆಕ್ಸ್ಟ್ ಕರ್ಮಧಾರಯ ಸಮಾಸ. ಕರ್ಮಧಾರಯ ಸಮಾಸ ಅಂದ್ರೆ ವಿಶೇಷಣ ಮತ್ತು ವಿಶೇಷ ಸಂಬಂಧದಿಂದ ಕೂಡಿ ಆಗುವ ಸಮಾಸವನ್ನು ಕರ್ಮಧಾರಯ ಸಮಾಸ ಅಂತ ಅಂತೀವಿ. ವಿಶೇಷಣ ಅಂದ್ರೆ ಏನು? ಹೊಗಳುವಂತ ಪದ, ಅಂದ್ರೆ ಡಿಸ್ಕ್ರೈಬಿಂಗ್ ವರ್ಡ್ಸ್. ವಿಶೇಷ ಅಂದ್ರೆ ಏನು? ಯಾವುದು ಹೊಗಳಿಸಿಕೊಳ್ಳುತ್ತದೆ, ಅಂದ್ರೆ ಯಾವುದ್ರ ಬಗ್ಗೆ ನೀವು ಹೊಗಳುತ್ತೀರಲ್ಲ ಆ ಮೂಲ ವಸ್ತುವನ್ನು ನಾವು ವಿಶೇಷ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಜೊತೆ ಡೀಟೇಲ್ ಆಗಿ ನೋಡೋಣ. ಹಿರಿದು ಪ್ಲಸ್ ಮರ ಹೆಮ್ಮರ. ಸೊ ಹಿರಿದು ಅಂದ್ರೆ ದೊಡ್ಡದಾಗಿದೆ ಅಂತ ವಿಶೇಷಣ ಹೇಳ್ತಾ ಇದೀವಿ. ಯಾವ್ದ್ರದ್ದು ವಿಶೇಷಣ ಹೇಳ್ತಾ ಇದ್ವಿ? ಮರ. ಸೊ ಮರ ಬಂದು ಇಲ್ಲಿ ವಿಶೇಷ ಆಗುತ್ತೆ, ಹಿರಿದು ಬಂದು ವಿಶೇಷಣ ಆಗುತ್ತೆ. ಸೊ ವಿಶೇಷಣ ಮತ್ತು ವಿಶೇಷ ಸೇರಿದಾಗ ಪದ ಆಗುತ್ತಲ್ಲ, ಆ ಪದ ನಮಗೆ ಇಲ್ಲಿ ಕರ್ಮಧಾರಯ ಸಮಾಸವಾಗಿ ಸಿಗುತ್ತೆ. ನೋಡೋಣ ಎಕ್ಸಾಂಪಲ್ಸ್ ಮತ್ತೆ. ಹಿರಿದು ಪ್ಲಸ್ ಮರ ಹೆಮ್ಮರ. ಸೊ ಅದೇ ತರ ಕೆಂಪಾದ ತಾವರೆ.
ಕೆಂಪು ಅನ್ನೋದು ಕಲರ್ ಡಿಸ್ಕ್ರೈಬಿಂಗ್ ವರ್ಡ್ ಆಯ್ತು. ಕೆಂಪಾದ. ಯಾವುದನ್ನ ಮಾಡ್ತಾ ಇದೆ? ತಾವರೆಯನ್ನ ಮಾಡ್ತಾ ಇದೆ. ಸೊ ತಾವರೆ ಇಲ್ಲಿ ಹೊಗಳಿಸಿಕೊಳ್ಳುವಂತ ಪದ ಅಂದ್ರೆ ವಿಶೇಷ. ಸೊ ಕೆಂದಾವರೆ ಅಂತ ಕೂಡಿದಾಗ ಆಗೋ ಸಮಾಸ ಪದವಾಗುತ್ತೆ. ಸೊ ಕೆಂಪಾದ ತಾವರೆ, ಕೆಂದಾವರೆ. ಅದೇ ತರ ಕರಿದು ಮೋಡ, ಕಾರ್ಮೋಡ. ಸೊ ಅರ್ಥ ಆಯ್ತು ಅನ್ಸುತ್ತೆ. ವಿಶೇಷಣ ಮತ್ತು ವಿಶೇಷ ಸಂಬಂಧದಿಂದ ಕೂಡಿ ಆಗುವಂತ ಪದವನ್ನ ಅಂದ್ರೆ ಸಮಾಸವನ್ನ ನಾವು ಕರ್ಮಧಾರೆಯ ಸಮಾಸ ಅಂತ ಕರಿತೀವಿ. ಮುಂದಿನ ಸಮಾಸ ನೋಡೋಣವಾ? ಮುಂದಿನ ಸಮಾಸ ಅಂಶಿ ಸಮಾಸ. ಅಂದ್ರೆ ಪೂರ್ವ ಮತ್ತು ಉತ್ತರ ಪದಗಳು ಅಂಶ ಮತ್ತು ಅಂಶಿ ಭಾವದಿಂದ ಸೇರಿದ್ದರೆ ಅದನ್ನು ಅಂಶಿ ಸಮಾಸ ಎನ್ನುವರು. ಅಂಶ ಅಂಶಿ ಅಂದ್ರೆ ಏನು ಫಸ್ಟ್ ತಿಳಿದುಕೊಳ್ಳೋಣ. ಇವಾಗ ನೋಡಿ, ಗಣಪತಿ ಮತ್ತೆ ಸುಬ್ರಹ್ಮಣ್ಯ ಬಂದ್ಬಿಟ್ಟು ಶಿವನ ಅಂಶ ಅಂತ ಹೇಳ್ತೀವಿ. ಅಂದ್ರೆ ಅದರ ಭಾಗವಾಗಿದೆ. ಯಾವ್ದಾದ್ರೂ ಒಂದು ಪಾರ್ಟ್ ಅಂದ್ರೆ ಪಾರ್ಟ್ ಆಫ್ ಅ ಹೋಲ್ ಅಂತ ನಾವು ಏನ್ ಹೇಳ್ತೀವಿ, ಫ್ರಾಕ್ಷನ್ ಆಫ್ ಅ ಸಮಥಿಂಗ್ ಬಿಗ್ ಅಂತ ಹೇಳಿದ್ರೆ ಅದನ್ನ ನಾವು ಅಂಶ ಅಂತ ಹೇಳ್ತೀವಿ. ಆ ಪದಗಳು ಸೇರಿ ಆಗೋ ಇದನ್ನ ನಾವು ಅಂಶಿ ಸಮಾಸ ಅಂತ ಹೇಳ್ತೀವಿ. ಇವಾಗ ಎಕ್ಸಾಂಪಲ್ಸ್ ನೋಡಿ. ಮುಂದಿನ ಕಾಲು, ಮುಂಗಾಲು. ಕಾಲಿನಲ್ಲಿ ನಾವು ಯಾವ ಪಾರ್ಟ್ ಕನ್ಸಿಡರ್ ಮಾಡ್ತಾ ಇದ್ವಿ? ಫ್ರಂಟ್ ಪಾರ್ಟ್. ಏನು? ಮುಂದಿನ ಭಾಗ. ಸೊ ಮುಂದಿನ ಕಾಲು, ಮುಂಗಾಲು ಅಂದ್ರೆ ಅಂಶ ಇಲ್ಲಿ ಸೇರ್ತಾ ಇದೆ. ಸೊ ಮುಂದಿನ ಕಾಲು, ಮುಂಗಾಲು. ಅದೇ ತರ ರಾತ್ರಿಯ ನಡುವೆ, ನಡುರಾತ್ರಿ. ಪೂರ್ತಿ ರಾತ್ರಿ ನಾವು ಇಲ್ಲಿ ಕನ್ಸಿಡರ್ ಮಾಡ್ತಾ ಇಲ್ಲ, ಅದರದ್ದು ಮಿಡ್ಲ್ ಪಾರ್ಟ್ ಮಾತ್ರ ಕನ್ಸಿಡರ್ ಮಾಡ್ತಾ ಇದೀವಿ. ನಡುವೆ ಅಂದ್ರೆ ಏನು? ಮಿಡ್ಲ್ ಪಾರ್ಟ್. ಸೊ ನಡುರಾತ್ರಿ ಅಂದ್ರೆ ಏನು? ಮಿಡ್ ನೈಟ್. ಸೊ ಯಾವುದಾದ್ರೂ ಒಂದು ಇದಕ್ಕೆ ಪಾರ್ಟ್ ಆಫ್ ಇಟ್ ನಾವು ಕನ್ಸಿಡರ್ ಮಾಡ್ತಾ ಇದ್ರೆ ಅದನ್ನ ನಾವು ಅಂಶಿ ಸಮಾಸ ಅಂತ ಹೇಳ್ತೀವಿ. ಇವಾಗ ನೋಡಿ, ತುಟಿಯ ಕೆಳಗೆ, ಕೆಳದುಟಿ. ಸೊ ಲೋವರ್ ಪಾರ್ಟ್ ಆಫ್ ಲಿಪ್ಸ್ ಅಂತ ಹೇಳ್ತಾ ಇರೋದು. ತುಟಿಯ ಕೆಳಗೆ, ಕೆಳದುಟಿ. ಈ ತರ ಪದಗಳು ಅಂದ್ರೆ ಯಾವ್ದಾದ್ರೂ ಒಂದು ಭಾಗದ ಅಥವಾ ಏನೋ ಒಂದರದ್ದು ಪಾರ್ಟ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ರೆ ಅದನ್ನ ನಾವು ಅಂಶಿ ಸಮಾಸ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಮುಂದಿನ ಸಮಾಸಕ್ಕೆ ಹೋಗೋಣ. ದ್ವಿಗು ಸಮಾಸ. ದ್ವಿಗು ಅಂದ್ರೇನು? ಪೂರ್ವ ಪದವು ಸಂಖ್ಯಾಸೂಚಕವಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದದೊಡನೆ ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ. ಇದು ತುಂಬಾ ಈಸಿಯೆಸ್ಟ್ ಸಮಾಸ. ಏನು? ಸಂಖ್ಯಾಯಾನಿ ದ್ವಿಗು ಅಂದ್ರೆ ನಿಮ್ಗೆ ಸಮಾಸ ಸೇರೋ ಟೈಮಲ್ಲಿ ನಂಬರ್ಸ್ ರೆಪ್ರೆಸೆಂಟೇಷನ್ ಏನಾದ್ರು ಬಂದ್ರೆ ಅಂದ್ರೆ ಸಂಖ್ಯೆಯನ್ನ ಏನಾದ್ರು ಸೂಚಿಸ್ತಾ ಇದ್ರೆ ಅದನ್ನ ನಾವು ದ್ವಿಗು ಸಮಾಸ ಅಂತ ಹೇಳ್ತೀವಿ. ಇವಾಗ ಉದಾಹರಣೆ ನೋಡಿ. 5 ಪ್ಲಸ್ ದಳ, ಐದಳ. ಸೊ 5 ಅನ್ನೋದೇನಿಲ್ಲಿ ನಂಬರ್, ದಳ ಅನ್ನೋದು ಪೆಟಲ್ಸ್ ಹೋಗುತ್ತೆ. ಸೊ ಐದಳ ಅನ್ನೋದು ನಾವು ಫ್ಲವರ್ಸ್ಗೆ ಯೂಸ್ ಮಾಡ್ತೀವಿ. ಅಂದರೆ 5 ಪೆಟಲ್ಸ್ ಫ್ಲವರ್ಸ್ ಅನ್ನ ನಾವು ಐದಳ ಅಂತ ಹೇಳ್ತೀವಿ. ಸೊ 5 ಅನ್ನೋ ನಂಬರ್ ಬಂದಿದೆ ಅಲ್ವಾ ಇಲ್ಲಿ. ಸೊ ನಂಬರ್ ಬಂದ್ರೆ ದ್ವಿಗು. ಅದೇ ತರ ಸೆಕೆಂಡ್ ಒನ್ ನೋಡಿ. 3 ಪ್ಲಸ್ ಕಣ್ಣು, ಮುಕ್ಕಣ್ಣು. ಸೊ 3 ಅನ್ನೋದು ನಂಬರ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಸಂಖ್ಯೆಯನ್ನ. ಸೊ ಸಂಖ್ಯೆ ಅಂತ ಬಂದ್ರೆ ಕಣ್ಣು ಮುಚ್ಕೊಂಡು ನೀವು ದ್ವಿಗು ಸಮಾಸ ಅಂತ ಹೇಳ್ಬೋದು. ಅದೇ ತರ ಮೂರನೇ ಎಕ್ಸಾಂಪಲ್. 2 ಪ್ಲಸ್ ಭಾಗ, ಇಬ್ಬಾಗ. ಅಂದ್ರೆ 2 ಭಾಗ ಆಗಿದೆ, ಡಿವೈಡೆಡ್ ಇಂಟು 2 ಪಾರ್ಟ್ಸ್ ಅಂತ ಹೇಳ್ತೀವಲ್ಲ. ಸೊ ಅದನ್ನೇ ನಾವು 2 ಭಾಗ, ಇಬ್ಬಾಗ ಅಂತ ಹೇಳ್ತೀವಿ. ಸೊ ಯಾವುದೇ ಸಮಾಸದಲ್ಲಿ ನಿಮಗೆ ನಂಬರ್ಸ್ ಬಂದ್ರೆ 5, 3, 2 ಬಂದ್ಬಿಟ್ಟು ಸಮಾಸ ಕ್ರಿಯೆ ನಡೆದಿದ್ರೆ ಆ ಸಮಾಸ ಬಂದು ದ್ವಿಗು ಸಮಾಸ ಆಗುತ್ತೆ. ಮುಂದಿನ ಸಮಾಸ ಯಾವುದು ಅಂದ್ರೆ ದ್ವಂದ್ವ ಸಮಾಸ. ದ್ವಂದ್ವ ಸಮಾಸ ಅಂದ್ರೆ 2 ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಎಲ್ಲಾ ಪದಗಳ ಅರ್ಥಗಳು ಪ್ರಧಾನವಾಗಿದ್ದರೆ ಆ ಸಮಾಸಕ್ಕೆ ನಾವು ದ್ವಂದ್ವ ಸಮಾಸ ಎಂದು ಹೇಳುತ್ತೇವೆ. ಸೊ ಉದಾಹರಣೆಗೆ ನೋಡಿ ಇಲ್ಲಿ, ಒಂಟೆಗಳು ಮತ್ತು ಕುದುರೆ. ಸೊ ಒಂಟೆನೂ ನಾಮಪದ, ಕುದುರೆನೂ ನಾಮಪದ. ಎರಡಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಇದೆ. ಸೊ ಇಲ್ಲಿ ಹೇಳ್ತಾ ಇರೋದೇನು? 2 ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಮತ್ತೆ ಎಲ್ಲಾ ಪದಗಳು ಇಂಪಾರ್ಟೆಂಟ್ ಆಗಿರ್ತವೆ, ಯಾವುದು ಮಿಸ್ಸಿಂಗ್ ಆಗಲ್ಲ. ಸಮಾಸ ಆದ್ಮೇಲೆ ಅಂತ ಬಂದ್ರೆ ಅದನ್ನ ನಾವು ದ್ವಂದ್ವ ಸಮಾಸ ಅಂತ ಹೇಳ್ತೀವಿ. ಇವಾಗ ಒಂಟೆಗಳು ಪ್ಲಸ್ ಕುದುರೆಗಳು ನಾವ್ ಏನಂತ ಬರೀತೀವಿ? ಒಂಟೆ ಕುದುರೆಗಳು ಅಂತ ಬರೀತೀವಿ ಅಲ್ವಾ. ಅದೇ ತರ ಕೃಷ್ಣರು ಪ್ಲಸ್ ಅರ್ಜುನನು, ಕೃಷ್ಣಾರ್ಜುನರು. ಸೊ ಕೃಷ್ಣಾರ್ಜುನರಲ್ಲಿ ಕೃಷ್ಣನೂ ಅಷ್ಟೇ ಇಂಪಾರ್ಟೆಂಟು, ಅರ್ಜುನನೂ ಅಷ್ಟೇ ಇಂಪಾರ್ಟೆಂಟು. ಯಾವುದೂ ಕೂಡ ನಾವು ಬಿಡ್ತಾ ಇಲ್ಲ ಇಲ್ಲಿ. ಅದೇ ತರ ನಾವು 2 ಅಥವಾ ಅನೇಕ ನಾಮಪದಗಳು ಅಂತ ಹೇಳಿದ್ವಿ. ಸೊ ಮೊದಲನೇ 2 ಉದಾಹರಣೆಗಳು 2 ನಾಮಪದದಿಂದ ಆಗಿದ್ರೆ ಮೂರನೇದ್ದು ನೋಡಿ 3 ನಾಮಪದಗಳ ಜೊತೆ ಆಗಿದೆ. ಗಿಡಗಳು, ಮರಗಳು, ಬಳ್ಳಿಗಳು ಸೇರಿ ಏನಾಗ್ತಾ ಇದೆ? ಗಿಡ, ಮರ, ಬಳ್ಳಿಗಳು. ಸೊ ಅಲ್ಲಿ ನಾವು ಗಳು ತೆಗೆದ್ಬಿಟ್ಟು ಸಿಂಗಲ್ ವರ್ಡ್ ಮಾಡ್ತಾ ಇದ್ವಿ, ಗಿಡ, ಮರ, ಬಳ್ಳಿಗಳು ಅಂತ ಹೇಳ್ಬಿಟ್ಟು. ಸೊ 3 ನಾಮಪದಗಳು ಯಾವ್ಯಾವುದು? ಗಿಡಗಳು, ಮರಗಳು, ಬಳ್ಳಿಗಳು. ಸೊ ಸೇರಿ ನಿಮಗೆ ಸಮಾಸವಾಗ್ತಾ ಇದೆ. ಅರ್ಥ ಆಯ್ತಾ? ಇನ್ನೊಂದ್ಸಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ. 2 ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಮತ್ತೆ ಎಲ್ಲಾ ನಾಮಪದಗಳು ಈಕ್ವಲ್ ಇಂಪಾರ್ಟೆನ್ಸ್ ಇದ್ರೆ ಆ ಸಮಾಸನ ನಾವು ದ್ವಂದ್ವ ಸಮಾಸ ಅಂತ ಹೇಳ್ತೀವಿ. ಮುಂದಿನ ಸಮಾಸ ನೋಡೋದಾದ್ರೆ ಅದು ಬಂದು ಬಹುರ್ವೀಹಿ ಸಮಾಸ. ಸೊ ಬಹುರ್ವೀಹಿ ಸಮಾಸ ಅಂದ್ರೆ ಏನು? ಸೇಮ್ ಅದೇ ತರನೇ 2 ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾಗುತ್ತೆ. ಆದ್ರೆ ಇಲ್ಲಿ ಬೇರೊಂದು ಪದದ ಅರ್ಥ ಪ್ರಧಾನವಾಗುತ್ತದೆ. ಅಂದ್ರೆ ಹಿಂದಿನದಲ್ಲಿ ದ್ವಂದ್ವದಲ್ಲಿ ಏನ್ ನೋಡಿದ್ವಿ? ಅದೇ ಪದಗಳು ಜಾಯಿನ್ ಆಗಿ ಬರ್ತಾ ಇತ್ತು. ಬಟ್ ಇಲ್ಲಿ ಒಂದು 2 ನಾಮಪದಗಳು ಸೇರಿದಾಗ ಅದರ ಮೀನಿಂಗ್ ಇನ್ನೊಂದು ಯಾವುದೋ ಪದವಾಗಿರುತ್ತೆ.
ಇವಾಗ ನೋಡಿ ಉದಾಹರಣೆಗಳು. 3 ಪ್ಲಸ್ ಕಣ್ಣು ಉಳ್ಳವನು ಯಾರು? ಮುಕ್ಕಣ್ಣ. ಅಂದ್ರೆ ಮುಕ್ಕಣ್ಣ ಅಂದ್ರೆ ಯಾರು? ಶಿವ. ಸೊ ಮುಕ್ಕಣ್ಣ ಅಂತ ಶಿವ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಶಿವ ಅನ್ನೋದು ಯಾವುದೋ ಬೇರೆ ಪದ ಇಲ್ಲಿಲ್ಲ. ಆದ್ರೆ ಸಮಾಸ ಆದ ಪದವನ್ನು ನಮಗೆ ಇನ್ನೊಂದು ಯಾವುದೋ ಪ್ರಧಾನವಾಗಿರೋ ಪದವನ್ನ ಸೂಚಿಸ್ತಾ ಇದ್ರೆ ಅದನ್ನ ನಾವು ಬಹುರ್ವೀಹಿ ಸಮಾಸ ಅಂತ ಹೇಳ್ತೀವಿ. ಅದೇ ತರ ನೋಡಿ, ವೀಣೆಯನ್ನು ಪಾಣಿಯಲ್ಲಿ ಉಳ್ಳವಳು. ಸೊ ಯಾರು? ವೀಣಾಪಾಣಿ. ಅಂದ್ರೆ ಯಾರದು? ಸರಸ್ವತಿ. ಸೊ ವೀಣಾಪಾಣಿ ಬಂದು ಸರಸ್ವತಿಯ ಇನ್ನೊಂದು ಹೆಸರು ಅಲ್ವಾ? ಸೊ ವೀಣಾಪಾಣಿಯನ್ನು ನಾವು ಬಹುರ್ವೀಹಿ ಸಮಾಸವಾಗಿ ಕ್ಲಾಸಿಫೈ ಮಾಡ್ತೀವಿ. ಅದೇ ತರ ಮೂರನೇದು ನೋಡಿ, ಪಾಣಿಯಲ್ಲಿ ಚಕ್ರವುಳ್ಳವನು. ಪಾಣಿ ಅಂದ್ರೆ ಏನು? ಕೈ. ಕೈಯಲ್ಲಿ ಚಕ್ರ ಹಿಡ್ಕೊಂಡವನು ಯಾವ ದೇವರು? ಚಕ್ರಪಾಣಿ ಅಂತ ಕರಿತೀವಿ. ಅದು ವಿಷ್ಣು ಅಲ್ವಾ? ಚಕ್ರಪಾಣಿ ಅಂದ್ರೆ ವಿಷ್ಣು. ಕರೆಕ್ಟಾ? ಸೊ ಇಲ್ಲಿ ಎರಡು ನಾಮಪದಗಳು ಸೇರುತ್ತೆ. ಅದು ಆಗಿರುವಂತ ಸಮಾಸ ಪದ ಬಂದು ಇನ್ನೊಂದು ಯಾವುದೋ ಬೇರೆ ಪದವನ್ನ ಅಥವಾ ಬೇರೆ ಮೀನಿಂಗ್ ಅನ್ನ ಕೊಡ್ತಾ ಇದ್ರೆ ಅದನ್ನ ನಾವು ಬಹುರ್ವೀಹಿ ಸಮಾಸ ಅಂತ ಹೇಳ್ತೀವಿ. ಇನ್ನೊಂದ್ಸಲ ನೋಡ್ಕೊಳ್ಳಿ, ಇಲ್ಲಿ ಮುಕ್ಕಣ್ಣ ಅಂತ ಬರುತ್ತೆ, ಅದರ ರೆಪ್ರೆಸೆಂಟಿಂಗ್ ಶಿವ. ವೀಣಾಪಾಣಿ ಅಂತ ಬರುತ್ತೆ, ರೆಪ್ರೆಸೆಂಟಿಂಗ್ ಸರಸ್ವತಿ. ಚಕ್ರಪಾಣಿ ಅಂತ ಬರುತ್ತೆ, ಅದನ್ನ ವಿಷ್ಣು ಅಲ್ವಾ? ಚಕ್ರಪಾಣಿ ಅಂದ್ರೆ ಯಾರು? ವಿಷ್ಣು. ಸೊ ಈ ತರ ಸಮಾಸ ಕ್ರಿಯೆ ನಡೆದರೆ ಅದನ್ನ ನಾವು ಬಹುರ್ವೀಹಿ ಸಮಾಸ ಅಂತ ಹೇಳ್ತೀವಿ. ಮುಂದಿನ ಸಮಾಸಕ್ಕೆ ಹೋಗೋದಾದ್ರೆ ಕ್ರಿಯಾ ಸಮಾಸ. ಸೊ ಕ್ರಿಯಾ ಅಂದ್ರೆ ಏನು? ಕೆಲಸ ಅಲ್ವಾ? ಸೊ ಅದೇ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಆಗೋದು. ಏನು ಡೆಫಿನೇಷನ್ ಅಲ್ಲಿ ನೋಡೋದಾದ್ರೆ, ಸಮಾಸದಲ್ಲಿ ಉತ್ತರ ಪದದು ಕ್ರಿಯಾ ಸೂಚಕವಾಗಿದ್ದರೆ ಅದನ್ನು ಕ್ರಿಯಾ ಸಮಾಸವಂತ ಹೇಳ್ತೀವಿ. ಕ್ರಿಯಾ ಅಂದ್ರೆ ಕೆಲಸ, ಅಂದ್ರೆ ಸಮ್ ವರ್ಕ್ ಹ್ಯಾಸ್ ಟು ಬಿ ಹ್ಯಾಪನ್ಡ್. ಇವಾಗ ಎಕ್ಸಾಂಪಲ್ಸ್ ನೋಡಿ, ಕೈಯನ್ನು ನೀಡು. ಕೈ ನೀಡು ಅಂದ್ರೆ ನೀಡು ಅಂದ್ರೆ ಕೈಯನ್ನ ಕೊಡ್ತಾ ಇದ್ದೀರಾ ನೀವು, ಅಥವಾ ಕೈಯನ್ನ ಮುಂದಕ್ಕೆ ಮಾಡ್ತಾ ಇದ್ದೀರಾ. ಸೊ ಆಕ್ಷನ್ ಆಗ್ತಾ ಇದೆ, ಇಲ್ಲಿ ಆಕ್ಷನ್ ವರ್ಡ್ಸ್ ಇದ್ರೆ ಅದನ್ನ ನಾವು ಕ್ರಿಯೆ ಅಂತ ಹೇಳ್ತೀವಿ. ಸೊ ಆ ಕ್ರಿಯಾಪದ ಸೇರಿ ಸಮಾಸವಾದ್ರೆ ಅದನ್ನ ನಾವು ಕ್ರಿಯಾ ಸಮಾಸ ಅಂತ ಹೇಳ್ತೀವಿ. ಎರಡನೇ ಎಕ್ಸಾಂಪಲ್ ನೋಡಿ, ಕಣ್ಣನ್ನು ತೆರೆ, ಕಣ್ದೆರೆ ಅಲ್ವಾ? ಸೊ ಏನು ಓಪನ್ ಮಾಡ್ತಾ ಇದ್ರೆ ಓಪನ್ ಮಾಡುವಾಗ ಮೂಮೆಂಟ್ಸ್ ಆಗುತ್ತಲ್ವಾ? ಸೊ ಅದನ್ನು ನಾವು ಆಕ್ಷನ್ ವರ್ಡ್ಸ್ ಅಂತ ಕನ್ಸಿಡರ್ ಮಾಡ್ಬೋದಾ? ಸೊ ಹಾಗಾಗಿ ಇಲ್ಲಿ ಕಣ್ಣನ್ನ ತೆರಿತಾ ಇರೋದು ಕಣ್ದೆರೆ. ಸೊ ಆಕ್ಷನ್ ವರ್ಡ್ ಇನ್ವಾಲ್ವ್ ಆಗಿದ್ರೆ ಅದನ್ನ ನಾವು ಕ್ರಿಯಾ ಸಮಾಸ ಅಂತ ಹೇಳ್ತೀವಿ. ಅದೇ ತರ ಮೂರನೇ ಎಕ್ಸಾಂಪಲ್ ನೋಡೋದಾದ್ರೆ, ಮೈಯನ್ನು ತಡವಿ, ಮೈ ದಡವಿ. ತಡವಿ ಅಂದ್ರೆ ಏನು? ಕೈಯಲ್ಲಿ ಮೇಲೆ ಏನಾದ್ರೂ ಕೂತಿದ್ರೆ ನಾವು ಜಾಡಿಸ್ತೀವಲ್ವಾ, ಅಥವಾ ಅದನ್ನ ಡಸ್ಟ್ ಕ್ಲೀನ್ ಮಾಡ್ಕೋತೀವಲ್ವಾ, ಆ ತರ ಮೀನಿಂಗ್ ಅಲ್ಲಿ ಬಂದ್ರೆ ಅದು ಮೈ ದಡವಿ ಆಗುತ್ತೆ. ಅಂದ್ರೆ ಆಕ್ಷನ್ಸ್ ಆಗ್ತಾ ಇದೆ. ಸೊ ಇನ್ನೊಂದ್ಸಲ ಹೇಳೋದಾದ್ರೆ, ಕ್ರಿಯಾ ಸಮಾಸದಲ್ಲಿ ಉತ್ತರ ಪದವು ಕ್ರಿಯಾ ಅಥವಾ ಕೆಲಸವನ್ನ ಸೂಚಿಸ್ತಾ ಇದ್ರೆ ಅದನ್ನ ಕ್ರಿಯಾ ಸಮಾಸ ಅಂತ ಹೇಳ್ತೀವಿ. ಕೊನೆಯ ಸಮಾಸ ಗಮಕ ಸಮಾಸ. ಸೊ ಗಮಕ ಸಮಾಸ ಅಂದ್ರೆ ಪೂರ್ವ ಪದವು ಸರ್ವನಾಮ ಅಥವಾ ಕೃದಂತಗಳಲ್ಲಿ ಒಂದಾಗಿದ್ದು ಉತ್ತರ ಪದವು ನಾಮಪದವಾಗಿದ್ದರೆ ಅದನ್ನ ಗಮಕ ಸಮಾಸವೆನ್ನುತ್ತೇವೆ. ಸೊ ನಿಮ್ಗೆ ಸರ್ವನಾಮ, ಕೃದಂತ ಅಂತ ಮೊದಲು ಗೊತ್ತಾಗಬೇಕು. ಆಮೇಲೆ ಉತ್ತರ ಪದ ಬಂದು ನಾಮಪದವಾಗಿರುತ್ತೆ. ಸೊ ಸರ್ವನಾಮ ಅಂದ್ರೆ ಏನು? ನಾಮಪದದ ಬದಲಿಗೆ ಯೂಸ್ ಮಾಡುವಂತ ವರ್ಡ್ ಅನ್ನ ನಾವು ಸರ್ವನಾಮ ಅಂತ ಹೇಳ್ತೀವಿ. ಇದರ ಬಗ್ಗೆ ಡೀಟೇಲ್ ಆಗಿ ಬೇಕಂದ್ರೆ ನಂದು ಚಾನಲ್ ಅಲ್ಲಿ ಸರ್ವನಾಮ ಅನ್ನೋ ವಿಡಿಯೋ ಇದೆ, ಅದು ಕನ್ನಡ ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೆ ಸಿಗುತ್ತೆ, ಅಲ್ಲಿ ಹೋಗಿ ನೀವು ನೋಡ್ಕೋಬಹುದು. ಮತ್ತೆ ಕೃದಂತ ಅಂದ್ರೆ ಏನು? ಕ್ರಿಯಾದ ಮೂಲ ಪದ, ಮೂಲ ಧಾತು ಅಂತ ಹೇಳ್ತೀವಿ, ಅದು ಕೃದಂತ. ಇದರ ವಿಡಿಯೋನ ನಾನು ಮುಂದಿನ ವಿಡಿಯೋದಲ್ಲಿ ಅಂದ್ರೆ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಮಾಡಿ ಹಾಕ್ತೀನಿ, ಅವಾಗ ನೀವು ಡೀಟೇಲ್ ಆಗಿ ನೋಡ್ಕೋಬಹುದು. ಇವಾಗ ಜಸ್ಟ್ ನೀವು ಕೃದಂತ ಅಂದ್ರೆ ಅದು ಕೂಡ ಕ್ರಿಯೆಯನ್ನು ಸೂಚಿಸುತ್ತೆ, ಅದರ ಮೂಲ ರೂಪವಾಗಿರುತ್ತೆ, ಅದನ್ನ ನಾವು ಕೃದಂತ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನೋಡೋಣ. ಇವನು ಮುದುಕ, ಈ ಮುದುಕ ಅಲ್ವಾ? ಇವನು ಅನ್ನೋದೇನಿಲ್ಲಿ ಸರ್ವನಾಮ. ಸೊ ಮುದುಕನಿಗೆ ಇವನು ಮುದುಕ ಅನ್ನೋ ಬದಲು ಈ ಮುದುಕ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಈ ತರ ಸಮಾಸಗಳು ಸೇರಿ ಆದ್ರೆ ಅದನ್ನ ನಾವು ಗಮಕ ಸಮಾಸ ಅಂತ ಹೇಳ್ತೀವಿ. ಸೊ ಎರಡನೇದು ನೋಡಿ, ಅವು ಪ್ರಾಣಿಗಳು, ಆ ಪ್ರಾಣಿಗಳು. ಸೊ ಅವು ಅನ್ನೋದಿಲ್ಲಿ ಸರ್ವನಾಮವಾಗಿ ಇರುತ್ತೆ, ಅದು ನಾಮಪದ ಜೊತೆ ಅಂದ್ರೆ ಪ್ರಾಣಿಗಳ ಜೊತೆ ಸೇರಿದಾಗ ಆ ಪ್ರಾಣಿಗಳು ಅನ್ನೋ ಪದ ಸಿಗುತ್ತೆ. ಸೊ ಆ ಪ್ರಾಣಿಗಳು ನಮಗೆ ಗಮಕ ಸಮಾಸ ಅಲ್ವಾ? ಅದೇ ತರ ಮೂರನೇದು ನೋಡಿ, ಮಾಡಿದುದು ಪ್ಲಸ್ ಅಡುಗೆ, ಮಾಡಿದಡುಗೆ. ಸೊ ಮಾಡಿ ಅಂದ್ರೆ ಏನು? ಅದು ಕೃದಂತ, ಮಾಡಿದುದು. ಸೊ ಕೃದಂತ ನಾಮಪದಗಳ ಜೊತೆ ಸೇರಿ ಆಗುವಂತ ಸಮಾಸವನ್ನು ಕೂಡ ನಾವು ಗಮಕ ಸಮಾಸ ಅಂತ ಕರಿತೀವಿ. ಸೊ ಎಲ್ಲಾ ಸಮಾಸ ಬಗ್ಗೆ ತಿಳಿದುಕೊಂಡ್ವಿ. ಒಂದು ಸಮರಿ ಮಾಡೋಣವಾ? ಅಂದ್ರೆ ಕ್ಲಾರಿಟಿ ಮತ್ತೆ ಇನ್ನೊಂದ್ಸಲ ನಮಗೆ ತಲೆಯಲ್ಲಿ ಪ್ರಿಂಟ್ ಆಗ್ಬೇಕು ಅಲ್ವಾ? ಅದಕ್ಕೆ ನಾವು ಒಂದು ಕ್ವಿಕ್ ಸಮರಿ ಮಾಡೋಣ. ಮೊದಲು ನಾವು ಯಾವ್ದು ಕಲ್ತ್ವಿ? ತತ್ಪುರುಷ ಸಮಾಸ ಕಲ್ತ್ವಿ. ಸೊ ಅದರಲ್ಲಿ ಏನ್ ಬರುತ್ತೆ? ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತೆ. ಉತ್ತರ ಪದದ ಅರ್ಥ ಏನಾದ್ರೂ ಇಂಪಾರ್ಟೆಂಟ್ ಆಗಿದ್ರೆ ಅದನ್ನ ನಾವು ತತ್ಪುರುಷ ಸಮಾಸ ಅಂತ ಹೇಳ್ತೀವಿ. ಎರಡನೇದು ಯಾವ್ದು ಕಲ್ತ್ವಿ ನಾವು? ಕರ್ಮಧಾರಯ ಸಮಾಸ. ಅಂದ್ರೆ ಇದು ವಿಶೇಷಣ ಮತ್ತು ವಿಶೇಷ ಪದಗಳು ಸೇರಿ ಆಗ್ತಾ ಇರುತ್ತೆ, ಅದನ್ನ ನಾವು ಕರ್ಮಧಾರಯ ಸಮಾಸ ಅಂತ ಹೇಳ್ತೀವಿ. ಇವಾಗ ಹಿರಿದು ಮರ, ಹೆಮ್ಮರ ಅಲ್ವಾ? ಆ ತರ ನಾವು ವರ್ಡ್ ಸೇರಿ ಆದ್ರೆ ಅದನ್ನ ಕರ್ಮಧಾರಯ ಸಮಾಸ ಅಂತ ಹೇಳ್ತೀವಿ. ದ್ವಿಗು ಸಮಾಸ ಅಂದ್ರೆ ಪೂರ್ವ ಪದವು ಸಂಖ್ಯಾ ಸೂಚಕವಾಗಿದ್ದರೆ ಸಮಾಸ ಪದ ಬಿಡಿಸಿ ಬರೆದಾಗ ಅದು ನಂಬರ್ಸ್ ರೆಪ್ರೆಸೆಂಟ್ ಮಾಡ್ತಾ ಇದ್ರೆ ಅದನ್ನ ದ್ವಿಗು ಸಮಾಸ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ದ್ವಂದ್ವ ಸಮಾಸ.
ದ್ವಂದ್ವ ಸಮಾಸ ಅಂದರೆ 2 ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾಗಿ ಮತ್ತೆ ಎಲ್ಲ ನಾಮಪದಗಳು ಈಕ್ವಲ್ ಇಂಪಾರ್ಟೆಂಟ್ ಇದ್ದರೆ ಅದನ್ನು ನಾವು ದ್ವಂದ್ವ ಸಮಾಸ ಅಂತ ಹೇಳ್ತೀವಿ. ಅದೇ ಥರ ಅಂಶಿ ಸಮಾಸ ಅಂದರೆ ಅಂಶ ಮತ್ತು ಅಂಶಿ ಭಾವದಿಂದ ಸೇರಿ ಆಗೋ ಸಮಾಸನ ಅಂಶಿ ಸಮಾಸ ಅಂತ ಹೇಳಿದ್ವಿ ಅಲ್ವಾ? ಅದನ್ನೇ ಇಲ್ಲಿ ಬರೆದಿರೋದು. ಪೂರ್ವ ಮತ್ತು ಉತ್ತರ ಪದಗಳು ಅಂಶ ಮತ್ತು ಅಂಶಿ ಭಾವದಿಂದ ಸೇರಿ ಆಗೋ ಸಮಾಸನ ನಾವು ಅಂಶಿ ಸಮಾಸ ಅಂತ ಹೇಳ್ತೀವಿ ಅಲ್ವಾ? ನೆಕ್ಸ್ಟ್ ಕ್ರಿಯಾ ಸಮಾಸ. ಸಮಾಸದಲ್ಲಿ ಉತ್ತರ ಪದವು ಕ್ರಿಯಾ ಸೂಚಕವಾಗಿದ್ದರೆ ಅಂದರೆ ಕೆಲಸದ ಸೂಚಕವಾಗಿದ್ದರೆ ಅದನ್ನು ನಾವು ಕ್ರಿಯಾ ಸಮಾಸವಾಗಿ ಹೇಳ್ತೀವಿ. ನೆಕ್ಸ್ಟ್ ಬಂದು ಬಹುರ್ವೀಹಿ ಸಮಾಸ. ಅಂದರೆ 2 ನಾಮಪದಗಳು ಸೇರಿ ಇನ್ನೊಂದು ಪದದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ರೆ ಅಂದರೆ ಬೇರೊಂದು ಪದದ ಅರ್ಥವು ಪ್ರಧಾನವಾಗಿದ್ದರೆ ಅದನ್ನು ನಾವು ಬಹುರ್ವೀಹಿ ಸಮಾಸ ಅಂತ ಹೇಳ್ತೀವಿ. ಮತ್ತೆ ಕೊನೆಯ ಸಮಾಸ ಯಾವುದು? ಗಮಕ ಸಮಾಸ. ಅಂದರೆ ಪೂರ್ವ ಪದದಲ್ಲಿ ಸರ್ವನಾಮ ಅಥವಾ ಕೃದಂತದಲ್ಲಿದ್ದು ಉತ್ತರ ಪದವುದು ನಾಮಪದವಾಗಿದ್ದರೆ ಅದನ್ನು ಸಮಾಸವಾಗಿ ನಾವು ಗಮಕ ಸಮಾಸ ಅಂತ ಕರಿತೀವಿ. ಅರ್ಥ ಆಯ್ತಾ? ಏನಾದ್ರು ಡೌಟ್ಸ್ ಇದೆಯಾ? ಸೊ ನಾವು ಒಂದು ಪ್ರಾಕ್ಟೀಸ್ ಮಾಡೋಣವಾ? ಮನೆ ಇತ್ತು, ಮರಗಾಲು, ನಡುರಾತ್ರಿ, ಪಾರ್ಥ ಭೀಮರು. ಅಂದರೆ ಪಾರ್ಥ ಅಂದರೆ ಇಲ್ಲಿ ಅರ್ಜುನನ. ಆಯ್ತಾ? ಇದನ್ನು ನೀವು ಬಿಡಿಸಿ ಇವು ಯಾವ ಸಮಾಸದ ಅಂಡರಲ್ಲಿ ಬರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ನಿಮ್ಮ ಆನ್ಸರ್ಸನ್ನು ತಿಳಿಸಿ. ಆಯಿತಾ? ಸೊ ಪರೀಕ್ಷೆಯಲ್ಲಿ ಹೇಗೆ ಕೇಳ್ತಾರೆ ಇದೇ ಮೇನ್ ಅಲ್ವಾ? ಎಕ್ಸಾಮಿನೇಷನಲ್ಲಿ ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಕೊಟ್ಟಿರೋ ಪದನ ಇವಾಗ ವರ್ಕ್ಡ್ ಎಕ್ಸಾಂಪಲ್ ಕೊಟ್ಟನಲ್ಲ ಅದರಲ್ಲಿ ಸಮಾಸನ ಗುರುತಿಸಿ ಅಥವಾ ವಿಚ್ಛೇದ ಮಾಡಿ ಅಂತ ಕೇಳ್ತಾರೆ. ಸೊ ಬಿಡಿಸಿ ಬರೋದು ಅದು ಸಮಾಸ ಯಾವುದು ಅಂತ ನೀವು ನೇಮ್ ಮಾಡಬೇಕು. ಅದರ ಜೊತೆ ಸಮಾಸವನ್ನು ಡೆಫಿನೇಷನ್ ಕೇಳಿ ಗಿವ್ 2 ಎಕ್ಸಾಂಪಲ್ಸ್ ಅಂತ ಕೊಟ್ಟಿರ್ತಾರೆ. ಅಂದರೆ ಉದಾಹರಣೆಯನ್ನು ಬರೀಬೇಕು ಆ ಥರ ಹೇಳಿರ್ತಾರೆ. ಅದರ ಜೊತೆಗೆ ವರ್ಡ್ ಕೊಟ್ಬಿಟ್ಟು ಇದರ ಯಾವ ಸಮಾಸ ಅಂದರೆ ಸರಿಯಾದ ಉತ್ತರ ಆಯ್ಕೆ ಮಾಡಿ. ಸೊ ನಿಮಗೆ ಸಮಾಸದ ನೇಮ್ಗಳು ಆಪ್ಷನ್ಸಲ್ಲಿ ಇರುತ್ತೆ. ಅದರಲ್ಲಿ ಯಾವ ಸಮಾಸಕ್ಕೆ ಅದು ಎಕ್ಸಾಂಪಲ್ ಅಂತ ನೀವು ಗುರುತಿಸೋದು ಸರಿಯಾದ ಉತ್ತರ ಆಯ್ಕೆ ಮಾಡಿ ಬರೆಯಲ್ಲಿ ಅಂತ ಕೇಳ್ತಾರೆ ಅಲ್ವಾ? ಹೇಗೆ ಅನಿಸ್ತು ಈ ವಿಡಿಯೋ? ಈಸಿನಾ ಡಿಫಿಕಲ್ಟಾ? ಕಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ಕನ್ನಡ ಪಾಠಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನರ್ಚರ್ ಮೈಂಡ್ಸ್. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ನಾನು ಸಂಧಿ ಮತ್ತು ಸಮಾಸದಲ್ಲಿರುವ ಆ್ಯಕ್ಚುಲಿ ಡಿಫ್ರೆನ್ಸ್ ಏನು, ಕನ್ಫ್ಯೂಷನ್ ಏನಾದರೂ ಇದ್ದರೆ ಅದನ್ನು ಹೋಗಲಾಡಿಸೋಕ್ಕೆ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು.